ಸರ್ ನಾನು ನಿಮ್ಮನ್ನ ಹಲೋ ನಾನು ಬೆಸ್ಕಾಮಿಂದ ಮಾತಾಡೋದು ಸರ್. ಹೇಳಿ. ಸರ್ ನಾನು ನಿಮ್ಮ ಮೀಟ್ ಮಾಡಬೇಕಿತ್ತು ಸರ್. ಏನು ಮೀಟ್ ಮಾಡ್ಬೇಕಾಯ್ತು ಮೇಡಮ್? ಯಾಕೆ? ಇಲ್ಲ ಸುಮ್ಮನೆ ನಿಮ್ಮನ್ನು ಮಾತಾಡಬೇಕಿತ್ತು. ಏನು ಸಮಾಚಾರ ಮೇಡಮ್? ಯಾರು ಅಂತ ಗೊತ್ತಾಗಿಲ್ಲ ನೀವು. ಸರ್ ನಾನು ಬೆಸ್ಕಾಮಲ್ಲಿ ಕೆಲಸ ಮಾಡೋದು ಸರ್ ನಾನು. ಯಾವ ಬೆಸ್ಕಾಮು? ಎಲ್ಲಿ? ಬೆಸ್ಕಾಮ್ ಬೆಂಗಳೂರಲ್ಲಿ ಇದ್ದಾರೆ. ಯಾವ ಬೆಸ್ಕಾಮ್? ಏನು ವಿಚಾರ? ಅಲ್ಲ ನಾನು S19 ಕೆಲಸ ಮಾಡೋದು. ನಿಮ್ಮನ್ನ ಒಂಚೂರು ಮೀಟ್ ಮಾಡಬೇಕಿತ್ತು ಸರ್. ಅಲ್ರಿ, ನೀವು S19 ಮೀಟ್ ಮಾಡಬೇಕು ಅಂದ್ರೆ ಏನು ನಿಮ್ಮ ಅತ್ತೆ ಮಗನ ಮೀಟ್ ಮಾಡಕ್ ನಾನು ಏನಂದು ಹೇಳಿ ನೀವು ನಮಗೆ. ನನಗೂ ನಿಮ್ಗೆ ಏನು ಸಂಬಂಧ? ಹೇಳ್ತೀನಿ ಹಂಗಲ್ಲ, ನೀವೊಂದು RT ಹಾಕಿದ್ದೀರಾ ನಮ್ಮ ಆಫೀಸ್ಗೆ, ಅದ್ರ ಬಗ್ಗೆ ಮಾತಾಡಬೇಕಿತ್ತು ಸರ್ ಅಂದೆ. ನೀವು ಹಂಗೆ ಹೇಳ್ಬೇಕು ತಾನೆ. ಯಾರೋ S19 ಇದನ್ನೇ ಮಾಡಿದಂದೆ ಏನು ವಿಚಾರ ಅಂತ ನೀವು ಹೇಳಿರ, ಅದೇನ ಮೀಟ್ ಮಾಡಬೇಕು. ಏನು ಮಾತಾಡೋದು? ಓಕೆ ಅದೇ ಅಲ್ಲ, ಅದ್ರ ಬಗ್ಗೆ ಒಂಚೂರು ಮಾತಾಡಬೇಕಿತ್ತು ಸರ್. ಹೇಳಿ ಮೇಡಮ್, ಏನು ಮಾತಾಡಬೇಕು? ಅಲ್ಲ ಫೋನಲ್ಲಿ ಸಿಗ್ತೀರಾ ಅಂದರೆ ಅಲ್ಲಿ ಮಾತಾಡ್ತೀನಿ ಸರ್. ಏನು ಮೇಡಮ್? ಅಲ್ಲ ಫೋನಲ್ಲಿ ಬೇಡ ಅಂತ. ಅಲ್ಲ ಈ ವಿಚಾರ ಅಂತ ಹೇಳಿ ಏನಂತ ನಾನು ಅಲ್ಲ ಅದೇ ನೀವು RT ಹಾಕಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು. ಅಲ್ಲ ರಿಪ್ಲೈ ಮಾಡಿ ಮುಗಿತ್ ಕತೆ. ಏನು ಡಾಕ್ಯುಮೆಂಟ್ ಇದೆ ಕೊಡಿ, ಮುಗೀತು. ಇನ್ನೇನು ಮಾತಾಡೋವಂಥದ್ದು ಏನಿದೆ? ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಏನು ಹೇಳಿ? ವಾಟ್ ಇಸ್ ದ ಮೀನಿಂಗ್ ಬೈ RTI? ಸರ್ ಗೊತ್ತು ಸರ್, ಬಟ್ ನಾನು ರಿಪ್ಲೈ ಮಾಡಿ ಮುಗೀತು. ಏನು ಮಾತಾಡೋವಂಥದ್ದು ಏನಿದೆ ಮೇಡಮ್? ಅಲ್ವಾ, ಪಬ್ಲಿಕ್ ಏನಿದೆ ಮಾಡಿ ಮುಗೀತು. ಏನಿದೆ ಅಲ್ಲಿ ಮಾತಾಡೋವಂಥದ್ದು ಏನಿದೆ? ನಿಮಗೂ ನಮ್ಗೆ ಏನಿದೆ ಮೇಡಮ್? ಏನಿಲ್ಲ, ನಮಗೂ ನಿಮ್ಗೆ ಏನಿಲ್ಲ. ಅದಕ್ಕೆ ನಾನು ಮಾತಾಡಬೇಕು ಅಂದ್ಕೊಂಡೆ, ಅದಕ್ಕೆ ಫೋನ್ ಮಾಡಿದೆ ಸರ್. ಅದಕ್ಕೆ ಏನು ಮಾತಾಡೋವಂಥದ್ದು ಏನಿದೆ? ಏನು ಜನರಲ್ ಆಗಿ ಏನು ಅದೇನಿದೆ ಮಾಡಿ ಫಾರ್ಮಾಲಿಟೀಸ್ ಮುಗಿಸ್ತಿದೆ. ಏನು ತಪ್ಪೇನಿದೆ ಅಲ್ಲಿ? ಅಲ್ವಾ, ತಪ್ಪೇನಿದೆ ಅದರಲ್ಲಿ? RTI ಹಾಕಿದ್ರೆ ರಿಪ್ಲೈ ಮಾಡಿ ಏನು ಮುಗೀತು ಕತೆ. ಈಗ ನೀವು ಫೋನ್ ಮಾಡಿ ಮಾತಾಡ್ತಾ ಇದ್ದೀರಾ ಅಂತ ಏನೋ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ರಿಪ್ಲೈ ಮಾಡಿ ಮುಗೀತು ಕತೆ. ಅಲ್ಲ ಅದಕ್ಕೆ ನಿಮ್ಮನ್ನು ಮಾತಾಡೋಣ ಅಂತ ನಾನು ಫೋನ್ ಮಾಡಿದೆ ಸರ್, ನಾನೇ ಮಾಡಿದೆ. ಆಯಿತು, ನಾನು ನಿಮಗೆ ವಿಷಯ ಹೇಳ್ತೀನಿ ಮೇಡಮ್, ಫೋನ್ ಮಾಡ್ತೀನಿ ನಿಮಗೆ. ಓಕೆ ಎಸ್ ಓಕೆ ಓಕೆ. ಏನು ನಿಮ್ಮ ಹೆಸರು? ಕೋಕಿಲ ಸರ್. ಓಕೆ ಮೇಡಮ್, ಓಕೆ, ಫೋನ್ ಮಾಡ್ತೀನಿ. ಓಕೆ ಓಕೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.